ಮಾಸ್ಟರ್ ಶೆಫ್ ಟ್ರಿಬಲ್ ನೈನ್ನ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಗಿಳಿರಾಜ ಕೋಳಿಯ ಸುಕ್ಕ. ಮೊಟ್ಟೆ ಇದೆ ನೋಡಿ, ಒಂದು ಬೆಳವಣಿಗೆ ಹಂತದಲ್ಲಿರುವ ಒಂದು ಮೊಟ್ಟೆ. ಇನ್ನು ಇದಕ್ಕೆ ಪೂರ್ಣ ಚಿಪ್ಪೆಲ್ಲ ಬಂದಿಲ್ಲ. ನೋಡಿ, ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಕುಮಟೆ ಮೆಣಸು ಮತ್ತು ಊರಿನ ಮೆಣಸು ಹಾಕಿ ಹುರಿತೇನೆ. ಇದನ್ನೀಗ 35 ಕುಮಟೆ ಮೆಣಸು ತಗೊಂಡಿದ್ದೇನೆ, ಒಂದು 25 ಊರಿನ ಮೆಣಸು ತಗೊಂಡಿದ್ದೇನೆ, 4 ಹಿಡಿ ಕೊತ್ತಂಬರಿ, 1.5 ಸ್ಪೂನ್ ಜೀರಿಗೆ, ಒಂದು 15 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಕರಿಮೆಣಸು, ಅರ್ಧ ಸ್ಪೂನ್ ಮೆಂತೆ ತಗೊಂಡಿದ್ದೇನೆ. ಈಗ ಕೊತ್ತಂಬರಿ, ಜೀರಿಗೆ, ಮೆಂತೆ, ಕರಿಮೆಣಸು, ಬೆಳ್ಳುಳ್ಳಿನ ಹಾಕಿ ಹುರಿತೇನೆ. ಒಂದು ಫುಲ್ ಕಾಯಿ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಹುರಿತೇನೆ. ಸ್ವಲ್ಪ ತುಪ್ಪ ಹಾಕ್ತೇನೆ ಪಾತ್ರಕ್ಕೆ. ತೆಂಗಿನಕಾಯಿಯನ್ನು ಹಾಕಿ ಹುರಿತೇನೆ. ಇದು ಸ್ವಲ್ಪ ಕಂದು ಬಣ್ಣ ಆಗುವವರೆಗೆ ಹುರಿಬೇಕು ನಾವು. ಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿನ ಈ ಜಾರಿಗೆ ಹಾಕಿ ಗೋಡಿ ಮಾಡ್ತೇನೆ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಹಾಕ್ತೇನೆ. 4 ಈರುಳ್ಳಿನ ಹಚ್ಚಿಟ್ಟಿದ್ದೇನೆ. ಈ 4 ಈರುಳ್ಳಿನ ಹಾಕ್ತೇನೆ. ನೋಡಿ, ಇದನ್ನು ಚೆನ್ನಾಗಿ ಹುರಿತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ, ಇದನ್ನು ಹಾಕ್ತೇನೆ. ಇದಕ್ಕೆ ನಾನು ಕಟ್ ಮಾಡಿದ ಚಿಕನ್ ಅನ್ನು ಹಾಕ್ತೇನೆ. ಸ್ವಲ್ಪ ಅರಶಿನ ಹುಡಿ ಹಾಕ್ತೇನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನೋಡಿ, ಕೋಳಿ ನೀರು ಬಿಡ್ತಾ ಇದೆ ನೋಡಿ. ಇದಕ್ಕೆ ನೀರು ಹಾಕ್ತೇನೆ. ಈಗ ಇಲ್ಲಿಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಈಗ ಇದಕ್ಕೆ ಮುಚ್ಚಲು ಹಾಕ್ತೇನೆ.
ನೋಡಿ, ಇದಕ್ಕೆ ಒಂದು ಲಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿ ನೀರನ್ನು ಹಾಕ್ತೇನೆ. ನೋಡಿ, ನೀರು ಖಾಲಿ ಆಗ್ತಾ ಬಂತು. ಇನ್ನು ಸ್ವಲ್ಪ ನೀರು ಉಳಿದಿದೆ ಅಷ್ಟೇ. ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಈಗ. ನೋಡಿ, ಆಲ್ರೆಡಿ 90% ನೀರು ಡ್ರೈ ಆಯಿತು ಇದರದ್ದು. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. ಇದಕ್ಕೆ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿದ ಮಸಾಲಾನ ಹಾಕ್ತೇನೆ. ಹುರಿದ ತೆಂಗಿನ ತುರಿಯನ್ನು ಹಾಕ್ತೇನೆ.